ಆರ್ಯನೇ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಇನ್ನು ನಾವು ತಡ ಮಾಡಬಾರ್ದು ಕಣೆ. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಎಂಗೇಜ್ಮೆಂಟ್ಗೆ ಮದುವೆಗೆ ಡೇಟ್ ಫಿಕ್ಸ್ ಮಾಡಿಬಿಡು. ತಡ ಮಾಡಿದರೆ ಒಳ್ಳೇದಲ್ವೇ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿಮ್ಮ. ಇದರಲ್ಲಿ ಯೋಚನೆ ಮಾಡೋದು ಏನಿದೆ? ಮೊದಲಾದರೆ ಅವನು ನೀನು ಎಲೆಕ್ಷನಿಂದ ಹಿಂದೆ ಸರಿಯೋವರೆಗೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ಈಗ ಅವನೇ ಒಪ್ಪಿಗೆ ಕೊಟ್ಟಿದ್ದಾನೆ. ತಡ ಮಾಡಿದರೆ ಹುಡುಗರು ಮನಸ್ಸು ಬದಲಾಯಿಸ್ಬಿಡ್ತಾರೆ ಕಣೆ. ಬೇಗ ಪುರೋಹಿತರನ್ನು ಕರೆಸಿ ಮಾತಾಡು. ಸರಿಮ್ಮ, ಈಗಲೇ ಮಾಡ್ತೀನಿ. ಯಾಕೆ ಕರ್ಸಿದ್ದು? ಯಾಕೆ ಇಷ್ಟು ಲೇಟು? ನಿಂಗೋಸ್ಕರ ಕಾದು ಕಾದು ಸಾಕಾಯ್ತು. ಅದಕ್ಕೇನೀಗ? ಮೊದಲು ನನ್ನ ಮೇಲೆ ಯಾಕೆ ಕರ್ಸಿದ್ದು ಅಂತ ಹೇಳಿ. ನಾನೇನಾದರೂ ಲೇಟ್ ಆಗೋದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರಬಹುದು. ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಕೂಲ್. ಆ ಮನೇಲಿರೋರ್ಗೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲ. ಹಾಗೊಂದು ವೇಳೆ ನಿನ್ನ ಮೇಲೆ ಅನುಮಾನ ಇದ್ದಿದ್ರೆ ಆರ್ತಿ ಏನಂತ ನೀನು ಆ ಮನೆಗೆ ಕರ್ಸ್ಕೊತಿದ್ಲು ಹೇಳು? ನೀನು ಆ ಮನೆಗೆ ಹೋದ್ರೂ ಸೂರ್ಯ ಮತ್ತು ಆರ್ಯ ಒಂದು ಮಾತಾಡಿಲ್ಲ. ಅಲ್ಲಿಗೆ ಅವರಿಗೂ ಕೂಡ ನಿನ್ನ ಮೇಲೆ ಅನುಮಾನ ಇಲ್ಲ ಅಂತ ಅರ್ಥ. ಹಾಗಂತ ನಾವು ಎಚ್ಚರ ತಪ್ಪೋದು ಸರಿ ಅಲ್ಲ. ನಮ್ಮ ಎಚ್ಚರಿಕೆ ನಾವಿರ್ಬೇಕಲ್ವಾ? ಅದು ಕರೆಕ್ಟು. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಇಷ್ಟು ದಿನ ಹೊರಗಡೆ ಇದ್ದು ಗುರಿ ಸಾಧಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಈಗ ಆ ಮನೆಯಲ್ಲೇ ಇದ್ಕೊಂಡು ನಮ್ಮ ಗುರಿನ ನಾವು ಸಾಧಿಸ್ಬೇಕು. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಿನಗೆ ಸಿಕ್ಕಿರೋ ಈ ಅವಕಾಶನ ಎನ್ಕ್ಯಾಶ್ ಮಾಡ್ಕೊ. ಆರ್ತಿ ಮತ್ತು ಸೂರ್ಯನ ಮಧ್ಯ ಇರೋ ಪ್ರೀತಿ ಗೋಡೆ ಕಳಚಿ ಬೀಳಬೇಕು. ಆ ಬಾಂಧವ್ಯ ಒಡೆದು ಹೋಗಬೇಕು. ನನಗೆ ಅವ್ರ ಬಾಂಧವ್ಯ ಹಾಳಾಗೋದು ಮುಖ್ಯ ಅಲ್ಲ. ನನಗೆ ಮೋಸ ಮಾಡಿದ ಆದಿತ್ಯನ ಜೀವನನ ಹಾಳು ಮಾಡಬೇಕು, ಅದು ಮುಖ್ಯ. ನೀನು ಹಾಗೆ ಮಾಡಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಆಗಿರೋ ಆರ್ತಿನ ಮೊದಲು ಮಟ್ಟ ಹಾಕಬೇಕು. ಬಿಕಾಸ್ ಆದಿತ್ಯನ ಸ್ಟ್ರೆಂತ್ ಆ ಆರ್ತಿ, ಆರ್ತಿಯ ಭೀಮ ಬಲ ಆ ಸೂರ್ಯ. ಸೂರ್ಯ ಮತ್ತು ಆರ್ತಿ ದೂರ ದೂರ ಆದರೆ ಆದಿ ಸಲೀಸಾಗಿ ನಿನ್ನ ಕೈ ಸಿಗ್ತಾನೆ. ಎಷ್ಟು ಬೇಗ ನೀನು ಅವರಿಬ್ಬರನ್ನು ದೂರ ಮಾಡ್ತೀಯೋ ಅಷ್ಟು ಬೇಗ ನಮ್ಮ ಕನಸು ನನಸಾಗುತ್ತೆ. ಇಲ್ಲದೆ ಹೋದರೆ ಆ ಸೂರ್ಯನ ಮನೆ ಮೇಲೆ ಸಮಾಧಿ ಕಟ್ಟಬೇಕು ಅನ್ನೋ ನಮ್ಮ ಕನಸು ಕನಸಾಗಿ ಉಳಿದು ಬಿಡುತ್ತೆ. ನೋ, ಹಾಗಾಗಬಾರ್ದು. ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಹಸೆ ಮನೆ ಮೇಲೆ ಕೂರಿಸಿ ತಾಳಿ ಕಟ್ಟಿದೆ ಎಲ್ಲರೂ ಮುಂದೆನ ಅವಮಾನ ಮಾಡಿ ನನ್ನನ್ನು ಬಿಟ್ಟೋದ್ನಲ್ಲ ಆದಿತ್ಯ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನಂತೇಳಿ ತಾಳಿ ಕಟ್ಟಿಸ್ಕೊಂಡಾದ್ರೂ ಅವನನ್ನ ಕೊಂದೇ ಕೊಲ್ತೀನಿ. ಹಾಗೇನಾದರೂ ಮಾಡಿದ್ರೆ ಜೈಲು ಸೇರ್ತೀಯ. ನಾನು ಆ ದಿನ ಕೊಲ್ಲಬೇಕು ಅಂತ ಇರೋದು ಜೀವಂತವಾಗಿ, ಅಂದರೆ ಮಾನಸಿಕವಾಗಿ ಅವನು ಸಾಯಬೇಕು. ಚುಚ್ಚಿ ಚುಚ್ಚಿ ಅವನನ್ನ ಕೊಲ್ಲಬೇಕು. ಅದನ್ನು ನೋಡಿ ಆ ಆರ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು. ಆ ಸೂರ್ಯನ ಮನೆ ಸ್ಮಶಾನ ಆಗಬೇಕು. ಆಗಲೇ ನಮ್ಮ ಸೇಡು ದಡ ಸೇರೋದು. ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸದ್ಯದಲ್ಲೇ ಆರ್ಯನ್ ಮದುವೆ ಮಾಡಬೇಕು ಅಂತ ಎಲ್ಲರೂ ಎಲ್ಲ ಸಿದ್ಧತೆನೂ ಮಾಡ್ಕೋತಾ ಇದ್ದಾರೆ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ಮದುವೆ ನಡೆಯೋದಕ್ಕೆ ಬಿಡಲ್ಲ. ಅಷ್ಟೇ ಅಲ್ಲ, ಆ ಮನೆಯಲ್ಲಿರೋ ಪ್ರೀತಿ ನಂಬಿಕೆ ಛಿದ್ರ ಛಿದ್ರ ಆಗಿ ಹೋಗಬೇಕು. ಪ್ರತಿ ಕ್ಷಣ ಪ್ರತಿದಿನ ಆ ಮನೆ ಬಾಗಿಲನ್ನ ಯಮ ಬಂದು ತಟ್ಟಬೇಕು. ಆಗಲೇ ನಾವು ಪಡೋ ಎಲ್ಲ ಶ್ರಮಕ್ಕೂ ಸಾರ್ಥಕತೆ ಸಿಕ್ಕೋದು. ನಿರೋಷ, ಇನ್ನೊಂದು ಸಲ ಏನಾದರೂ ಆರ್ತಿ ನಿನ್ನ ಹಾಗೂ ಆದಿ ಮದುವೆ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡು. ಅಪ್ಪಿ ತಪ್ಪಿ ಕೂಡ ಮಾತಿಗೆ ಸಿಕ್ಕಾಕೊಂಡು ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ನೀವು ಅದನ್ನೆಲ್ಲ ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ಆರ್ತಿ ನನ್ನ ಹತ್ರ ಬಂದು ಮದುವೆ ವಿಷಯ ಮಾತಾಡಲಿ. ಅವಳಿಗೆ ಏನು ಆನ್ಸರ್ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ವಿಷಯ ಅವಳ ಬಾಯಲ್ಲಿ ಬರ್ತಿದ್ದ ಹಾಗೆ ಮರಣ ಮೃದಂಗ ಶುರುವಾಗತ್ತೆ. ಸೂರ್ಯನ ಮನೆ ರಣರಂಗ ಆಗತ್ತೆ. ಅವ್ರ ಮನೆ ನೆಮ್ಮದಿ ನರ್ಕ ಸೇರತ್ತೆ.
ಭೇಷ್ ಭೇಷ್ ಮೆಚ್ಚಿದೆ ನಿನ್ನ ಸೇಡಿನ ಸಂಚನ್ನ ಕಂಡು. ಇದು ನಿಜವಾಗ್ಲೂ ಇರಬೇಕಾಗಿರೋ ದ್ವೇಷ ಅಂದರೆ. ನಿನ್ನಿಂದ ಆ ಸೂರ್ಯನ ಮನೆ ಸರ್ವನಾಶ ಆಗೋದಂತೂ ಗ್ಯಾರಂಟಿ.